ನಮಸ್ಕಾರ ವೀಕ್ಷಕರೇ, BMTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರ ಮೆಡಿಕಲ್ ಕಾಲೇಜ್ ಸ್ಥಾಪನಾ ಸಮಿತಿಯ ವಿಜಯಪುರ ಜಿಲ್ಲೆ ನಾನಾ ಸಂಘಟನೆ ಎಲ್ಲ ಸಂಘಟನೆಗಳನ್ನು ಕೂಡಿಕೊಂಡು ಒಂದು ಸಂಘಟನೆಯನ್ನು ಮಾಡಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಸುಮಾರು 106 ದಿನಗಳ ಕಾಲ ಸತತವಾಗಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ರು. ಅದರಲ್ಲಿ 16ನೇ ದಿನ ಅಹೋ ಸತ್ಯಾಗ್ರಹವನ್ನು ಸತತವಾಗಿ ಅಹೋರಾತ್ರಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಸ್ವಲ್ಪ ಸಂಘಟನೆ ತೀವ್ರಗೊಳ್ಳಲಿ 9ನೇ ತಾರೀಕಿಗೆ ಸನ್ಮಾನ್ಯ ಮುಖ್ಯಮಂತ್ರಿ ಬರುವಂತ ಸಂದರ್ಭದಲ್ಲಿ ನಮ್ಮ ಸಂಘಟನೆ ಎದಕ್ಕೆ ಕೂತಿದ್ದಾರೆ ಅಂತ ಅನ್ನೋದು ಅವರಿಗೂ ಕೂಡ ಗುರುತಾಗಲಿ ಅಂತ ಹೇಳಿ ತಿಳ್ಕೊಂಡು MB ಪಾಟೀಲರ ಮನೆ ಮುಂದೆ ಸುಮಾರು 1.5 ತಿಂಗಳಿಂದ ಚರ್ಚೆ ಮುಗಿಸಿ MB ಪಾಟೀಲ್ ಮನೆ ಮುಂದೆ 106ನೇ ದಿನದಂದು ಧರಣಿ ಸತ್ಯಾಗ್ರಹ ಮಾಡಬೇಕಂತ ಧರಣಿ ಸತ್ಯಾಗ್ರಹದ ಎಲ್ಲ ಹೋರಾಟಗಾರರು ಹೊರಟಾಗ ಪೊಲೀಸರು ಯಾರೋ ಒಂದು ರಾಜಕೀಯ ಒತ್ತಡದಲ್ಲಿ ಆಗಿರ್ಬೋದು, ಬೇಡ ಜಿಲ್ಲಾಡಳಿತದ ಒತ್ತಡದಲ್ಲಿ ಆಗಿರ್ಬೋದು, ನಮ್ಮ ಹೋರಾಟಗಾರರಿಗೆ ಹಿಡಿದು ಅವರ ಮೇಲೆ ಸುಳ್ಳು ದಾಖಲೆ FIR ಅನ್ನು ಮಾಡಿ ಜೈಲಿಗೆ ಒಯ್ದಿದ್ದು ಇದು ಅತಿಯುತ ವಿಜಯಪುರ ಜಿಲ್ಲೆಗೆ ಖಂಡನೀಯ ವಿಷಯ. ಅದಕ್ಕೆ ತಾವು MB ಪಾಟೀಲರು ಮತ್ತು ವಿಜಯಪುರ ಜಿಲ್ಲೆಯ ಶಾಸಕರು ಮಧ್ಯಸ್ಥಿಕೆ ವಹಿಸಿ ಇದು ನಮ್ಮ ಹೋರಾಟಗಾರರ ಮೇಲೆ ಯಾವುದೇ ಕೇಸ್ ಆಗಲಾರ್ದಂಗ ಅವರಿಗೆ ಹೊರಗೆ ತೆಗಿಬೇಕು, ಹೊರಗೆ ಕಳಿಸ್ಬೇಕು. ಮತ್ತು ಸರ್ಕಾರಿ ಮೆಡಿಕಲ್ ಕಾಲೇಜ್ 8ನೇ ತಾರೀಕಿನ CM ಅವರು ಬರ್ತಾ ಇದ್ದಾರೆ. CM ಅವರ ಬಾಯಿಂದ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡ್ಬೇಕಂತೇಳಿ ಅವರು ಘೋಷಣೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳ್ತೇನೆ. ಯಾಕಂತಂದ್ರೆ ಇದು ಒಂದೇ ಕಡೆ ಕೂತು ಹೋರಾಟ ಮಾಡ್ಲಿಕತ್ತಿದ್ರು 2 ದಿವಸ. ಈಗ ನೀವು ಏನ್ ಮಾಡಿಬಿಟ್ಟಿದ್ರಿ, ಅಹೋರಾತ್ರಿ ನಿನ್ನೆ ರಾತ್ರಿ 1:00ವರೆಗೆ ಬಂದು ನಮ್ಮ ಹೋರಾಟಗಾರರನ್ನು ಎಬ್ಬಿಸಿ ತಾವು ಟೆಂಟ್ ಅನ್ನು ಮುನ್ಸಿಪಾಲಿಟಿ ಗಾಡಿ ಒಳಗೆ ಹಾಕೊಂಡು ಹೇರ್ಕೊಂಡು ಹೋಗ್ಯಾರ. ಇದನ್ನು ಕೂಡ ತಾವೆಲ್ಲ ಹೋರಾಟಗಾರರಿಗೆ ಇದೆಲ್ಲ ಹರಾಸ್ಮೆಂಟ್ ಮಾಡ್ತಾ ಇದ್ರಿ, ಇದು ತಪ್ಪ. ತಾವೆಲ್ಲ ಮೊದಲು ಏನ್ ಮಾಡ್ಬೇಕು ಅಂತಂದ್ರೆ ಹೋರಾಟಗಾರನ ಗೌರವಿಸಬೇಕು. ಮತ್ತೆ ಯಾರು ಹೋರಾಟಗಾರರಿಗೆ 5-6 ಮಂದಿ ಹೋರಾಟಗಾರರಿಗೆ ಒಯ್ದಿರಿ ಅವ್ರ ಮೇಲೆ ಯಾವುದೇ ತರನಾಗಿ ಕ್ರಮ ಕೈಗೊಳ್ಳಲಾರದೆ ತಾವು ಮಧ್ಯಸ್ಥಿಕೆ ವಹಿಸಿ ಅವರಿಗೆ ಮೊದಲ ನೀವು ಮನೆಗೆ ಕಳಿಸ್ಬೇಕು. ಯಾಕಂತಂದ್ರೆ ಅದರಲ್ಲಿ ಹಿರಿಯ ಹೋರಾಟಗಾರ ಅದಾರ, ಸುಮಾರು ತಾವು ಬಹಳ ಪ್ರಜ್ಞಾವಂತರದಿರಿ. ಇದಕ್ಕೆ ಮುಂದಿನ ಹೋರಾಟ ನೋಡ್ರಿ, ಇದೇನಕ್ಕದ ಮನೆಗೆ ಮುಟ್ಟಿ ವಿಜಯಪುರ ಜಿಲ್ಲಾ 25 ಲಕ್ಷ ಜನಸಂಖ್ಯೆಗೂ ಕೂಡ ಗುರುತಾಗಿ ಮುಂದೆ ದೊಡ್ಡ ಹೋರಾಟವನ್ನು ಕೈಗೊಳ್ತೇವೆ ಅನ್ನೋದು ಈ ನಮ್ಮ ಪತ್ರಿಕೆ ಮುಖಾಂತರ ಹೇಳ್ತಾ ಇದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಪ್ರಧಾನ ಕಾರ್ಯದರ್ಶಿ ಬಾಬಾ ಸಾಹೇಬ್ ಹತ್ತರ್ಗಿ. ರೇಲ್ ಬಿಕ್ ಗಯಾ, ತೇಲ್ ಬಿಕ್ ಗಯಾ, ಬಿಕಾ ಹವಾಯಿ ಅಡ್ಡ ಅಂತೇಳಿ ಹಾಡ ಹಾಡ್ಕೊ ತಿರ್ಗಾಡ್ತಾರ. ಇವರು ನಮ್ಮನ್ನ ಮಾರಾಟ ಮಾಡ್ಲತ್ತಾರ. ಅಂದ್ರ ಏನು ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಶಿಕ್ಷಣ ಮಾಡ್ಲಕತ್ಯಾರ, ನಮ್ಮ ಆರೋಗ್ಯ ಭಾಗ್ಯ 5 ಭಾಗ್ಯಗಳು ಕೊಟ್ರತ್ತ. ಈ ನಮ್ಮ ಭಾಗ್ಯನೇ ಇವರು ಕಾಂಗ್ರೆಸ್ ಸರ್ಕಾರದವ್ರು ಮಾರ್ಲಕತ್ಯಾರ. ಮತ್ ಇದೇನಪ್ಪ, ಕಾಂಗ್ರೆಸ್ದವ್ರು ಇನ್ನ ಚಲೋ ಅಲ್ಲ, ನೀವು ನಮಗೆ ಮಾರಾಟ ಮಾಡ್ಲತ್ತಿರಲ್ಲ, ನಮ್ಮ ಭಾಗ್ಯಗಳು ಮಾರಾಟ ಮಾಡ್ಲಕತ್ತೀರಿ. ಅದಕ್ಕಾಗಿ ಇಲ್ಲಿ ಬಹಳ ಮುಖ್ಯ ಏನಪ್ಪಾ ಅಂತಂದ್ರ ಇದನ್ನ ಆಗಬಾರ್ದು ಅಂತೇಳಿ ಬಹಳಷ್ಟು ಜನರದ ಏನ ರಾಜಕೀಯ ಕುತಂತ್ರ ನಡೀತಾ ಇದೆ. ಆದ್ರ ನಾವು ನಿಮ್ಗೆ ಯಾಕೆ ಕೇಳಗತ್ತೀವಪ್ಪ ಅಂತಂದ್ರ ನಿಮಗ ಆರಿಸಿ ಕಳಿಸಿವು. ಅದಕ್ಕೆ ನಮ್ಮ ಮನವಿಗೆ ಸ್ಪಂದನೆ ಮಾಡದೇ ಇದ್ರ ಅದಕ್ಕಾಗಿ ಕೂಡಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ಇಲ್ಲಿಯ ಜನಪ್ರತಿನಿಧಿಗಳೆಲ್ಲರೂ ನಮ್ಮ ಜಿಲ್ಲೆಯಿಂದ ಆಯ್ಕೆ ಹೋಗಿದ್ದಾರ. ನಮಗ ಮಾರಾಟ ಮಾಡುವ ವಸ್ತು ತಿಳ್ಕೊಳಕ್ ಹೋಗ್ಬೇಡ್ರಿ. ಮತ್ತು ಮುಖ್ಯವಾಗಿ ನೀವು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾರಾಟ ಮಾಡ್ಲಕತ್ತೀರಪ್ಪ ಅಂತಂದ್ರ ಮತ್ತೆ ನಮಗೂ ಮಾರಾಟ ಮಾಡ್ದಂಗೆ ನೀವು ನಮ್ಮ ಜಿಲ್ಲೆಗೆ ನಿಮ್ಗೆ ಎದಕ್ ಕಳ್ಸೀವಿ ನಾವು? ಸರ್ಕಾರ ಎದಕ್ ಮಾಡ್ರಿ? ಇಲ್ಲ ಸರ್ಕಾರ ಮಾರಾಟ ಮಾಡ್ರಿ. BJPಗೆ ನಿಮ್ಗೆ ವ್ಯತ್ಯಾಸ ಏನೈತಿ? ಅದು ಅವ್ರು ಮಾರಿದ್ರು, ಇದು ಇವ್ರು ಮಾರಿದ್ರು, ಮೋದಿ ಮಾರದ, ಇದು ಮಾರದ, ಮತ್ತೆ ನೀವು ಜನರಿಗೆ ಮಾರಾಟ ಮಾಡುವಂತ ಕೆಲಸ ನೀವು ಮಾಡ್ಲತ್ತೀರಿ. ದಯಮಾಡಿ ಈ ಉಗ್ರ ರೂಪ ತಾಳೋದಕ್ಕಿಂತ ಮುಂಚೆ ಎಚ್ಚೆತ್ತುಕೊಂಡು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಿಜಾಪುರ ಜಿಲ್ಲೆಗೆ ಮಂಜೂರು ಮಾಡಬೇಕು. ಇಲ್ಲ ನಾನು ಮುಂದಿನ ಅಧಿವೇಶನ ಮಾಡ್ತೀನಿ, ಮುಂದಿನ ಸರ್ಕಾರ ಭರಣ ಮಾಡ್ತೀನಿ ಅಂತೇಳಿ ಏನ್ ಕತಿ ಹೇಳಕ್ ಹೋಗ್ಬಾರ್ದು ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ವಿ. ಅಲ್ಲ, ನಿನ್ನೆ ಘಟನೆ ಬಗ್ಗೆ ನನಗೇನು ಅಷ್ಟು ಸರಿಯಾಗಿ ಮಾಹಿತಿ ಇಲ್ಲ. ಆದ್ರೆ ಹೋರಾಟಗಾರರನ್ನ ಏನು ಬಂಧನ ಮಾಡಿದ್ದಾರ ಅದು ತಪ್ಪು. ಆಮೇಲೆ ಅವ್ರ ಮೇಲೆ ಹಾಕದಂತ ಕೇಸನ್ನ ಹಿಂಪಡಿಬೇಕು. ಅವರಿಗೆ ಬೇಗ ಬಿಡುಗಡೆ ಆಗುವಂಗ ಪ್ರಯತ್ನ ಸರ್ಕಾರ ಮಾಡಬೇಕು. ಮತ್ತು ಇಲ್ಲಿ ಟೆಂಟ್ ತೆಗೆದಾರ, ಅದನ್ನು ಟೆಂಟ್ ಮರುಸ್ಥಾಪನೆ ಮಾಡ್ಬೇಕಂತ ಹೇಳಿ ಜಿಲ್ಲಾಡಳಿತ ಮನವಿ ಮಾಡಿಕೊಡ್ತಾ ಇದ್ವಿ.
ಬಿಜೆಪಿ ಒಂದು ರೂಲ್ಸ್ ನಾವು ಮಾಡಿಲ್ಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಿ ಸರ್? ಅಲ್ಲ, ಈಗ ನಾವು ಬಿಜೆಪಿ ಕಾಂಗ್ರೆಸ್ ಸಂಬಂಧ ಇಲ್ಲ. ಇವೆರಡೂ ಏನಪ್ಪಾ ಅಂತಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳು ಇವು. ಬಿಜೆಪಿ ಕಾಂಗ್ರೆಸ್ ಇವರು ಜನರನ್ನ ಏನಪ್ಪಾ ಅಂತಂದ್ರ ಆ ರಾಜರ ಆಳುವಂತ ಮನಸ್ಥಿತಿ ಒಂದಾರೆ. ಅದ್ರ ನಮ್ಗೇನ ಅಷ್ಟೇ ಇವ್ ಎರಡು ಈಕ್ವಲಿ ನಮ್ಗೆ ಇವ್ರೇನ್ ಅಧಿಕಾರದಾಗ ಅದಾರಲ್ಲ, ಕೇಂದ್ರದಾಗ ಇದ್ದವ್ರು ಅಷ್ಟೇ, ರಾಜ್ಯದಾಗ ಇದ್ದವ್ರು ಅಷ್ಟೇ. ಇವ್ರು ಜನರ ಹಿತಾಸಕ್ತಿ ಕಾಪಾಡುವಂತ ಏನು ಮನಸ್ಥಿತಿ ಅವರಲ್ಲ. ಅದಕ್ಕೆ ದಯಮಾಡಿ ಇದಕ್ಕರೆ ಸ್ಪಂದನೆ ಮಾಡಿ ನಮ್ಗೆ ಬೇಗ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಂಜೂರು ಮಾಡಿ ಅಂತೇಳಿ ಅನೌನ್ಸ್ಮೆಂಟ್ ಮಾಡ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಮತ್ತು ಸರ್ಕಾರಕ್ಕೆ ಮನವಿ ಮಾಡ್ತಾರೆ. ಮುಂಬರುವ ದಿನಗಳಲ್ಲಿ ಹೋರಾಟ ಯಾವ ರೀತಿ ಇರುತ್ತೆ? ಉಗ್ರ ರೂಪ ತಾಳ್ತದ. ಅದು ಯಾವ ರೂಪ ತಾಳ್ತದ ಅಂತ ಹೇಳುವಂಥದ್ದು ಬಹಳ ಮುಖ್ಯ ಅಲ್ಲ, ಆದ್ರೆ ಉಗ್ರ ರೂಪ ತಾಳ್ತದ. ಅದಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ಕೋಬೇಕಂತ ಹೇಳಿ ನಾ ಕೇಳ್ಕೊತೇನೆ. ಜಿತೇಂದ್ರ ಕಾಂಬ್ಳೆ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ BMTV ನ್ಯೂಸ್ ಕನ್ನಡ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರಿಬೇಡಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿದ್ದೀನಿ. ಮೋದಿಜಿಯವರ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದೀನಿ. ನನಗೊಂದು ಖುಷಿ ವಿಚಾರ ಅಂತ ಹೇಳಿದ್ರೆ, ನಮ್ಮ ಭಾಸ್ಕರ್ ಅವರು BMTV ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದಾರೆ. ಈ BMTV ಕನ್ನಡ ಯೂಟ್ಯೂಬ್ ಚಾನೆಲ್ ಇದೆಯಲ್ಲ, ಅಲ್ಲಿ ಎಷ್ಟು ಮಾಹಿತಿಯನ್ನ ಕೊಡುತ್ತೆ, ಎಷ್ಟು ವಿಚಾರವಂತಿಕೆ ಇರುತ್ತೆ, ಎಷ್ಟು ನಮ್ಮ ಕನ್ನಡ ಪರ ಅಭಿಮಾನ ಇರುತ್ತೆ ಅಂತ ಹೇಳಿದ್ರೆ ಆ ಯೂಟ್ಯೂಬ್ ಚಾನೆಲ್ ನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಎಲ್ಲ ಕನ್ನಡ ಅಭಿಮಾನಿಗಳು, ನಮ್ಮ ಕನ್ನಡಿಗರು, ನನ್ನ ಯುವ ಕನ್ನಡ ಸ್ನೇಹಿತರು, ದಯಮಾಡಿ BMTV ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಅತಿ ಹೆಚ್ಚು ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿಗಳು ಬರ್ತಿರುತ್ತೆ. ಅದನ್ನ ಮರಿ ತಿಳ್ಕೊಳ್ಳೋದಕ್ಕೆ ನನ್ನ ಮೂಲಕ ನಮ್ಮ ಜ್ಞಾನಾರ್ಜನೆಯನ್ನ ಮಾಡ್ಕೊಳ್ಳೋಣ. ಏನಂತೀರಾ? ನಾನು ಸವಿ ಪ್ರಕಾಶ್, ಚಂದನ ವಾಹಿನಿಯ ನಿರೂಪಕಿ.